ಸಮರ ಗೆಲ್ಲೋರು ಯಾರು? ಬಾಗಲಕೋಟೆ ಗೆದ್ದು ಬೀಗೋರು ಯಾರು? ಕ್ಷೇತ್ರ ಮತದಾನಕ್ಕೆ ಹೇಗಿದೆ ಸ್ಪಂದನೆ? ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ಮತಗಟ್ಟೆಗಳಲ್ಲಿ ಕಾಕಿ ಕಣ್ಗಾವಲು. ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ಮಿನಿ ಸಮರ. ಬೈ ಎಲೆಕ್ಷನ್ ನಲ್ಲಿ ಚುರುಕಿನ ಮತದಾನ ನಡೀತಾ ಇರುವಂತದ್ದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರ. ಸಾಕಷ್ಟು ಪ್ರತಿಷ್ಠೆ ಆಗಿದೆ. ಈ ಎರಡು ಕ್ಷೇತ್ರ ಏನ್ ಸರ್ಕಾರವನ್ನ ಕೆಡುಬಿಡುತ್ತೆ ಅಥವಾ ಸರ್ಕಾರವನ್ನ ಗಟ್ಟಿ ಮಾಡಿಬಿಡುತ್ತೆ ಅನ್ನೋದಕ್ಕಿಂತ ಒಂದು ಸಂದೇಶವನ್ನಂತೂ ಕೊಡುತ್ತೆ, ರಾಜಕೀಯ ಸಂದೇಶವನ್ನ ಕೊಡುತ್ತೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ತುಂಬಾ ಪ್ರತಿಷ್ಠೆ ಇರುತ್ತೆ. DCM DK ಶಿವಕುಮಾರ್ ಅವರಿಗೂ ಪ್ರತಿಷ್ಠೆ. ಅವರಿಬ್ಬರ ಪ್ರತಿಷ್ಠೆಯನ್ನ ಮಣ್ಪಾಲ್ ಮಾಡಬೇಕು ಅನ್ನುವಂಥದ್ದು ಬಿಜೆಪಿಯ ಹಠ. ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಷ್ಟೇ. ಮುಸ್ಲಿಂ ಮತದಾರರ ವೋಟ್ ಯಾವ ಕಡೆ ಹೋಗುತ್ತೆ ಅನ್ನುವಂಥದ್ರ ಮೇಲೆ ಅಲ್ಲಿ ಸೋಲು ಗೆಲುವು ನಿರ್ಧಾರ ಆಗಲಿದೆ. ಎರಡು ಕ್ಷೇತ್ರಗಳಲ್ಲಿ ಚುರುಕಿನ ಮತದಾನ ಆಗ್ತಾ ಇದೆ. 7 ಗಂಟೆಯಿಂದಲೇ ಮತದಾನ ಆರಂಭ ಆಗಿರುವಂಥದ್ದು. ಎರಡು ಕ್ಷೇತ್ರಗಳಲ್ಲಿ ಭಾರಿ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ದಾವಣಗೆರೆ ದಕ್ಷಿಣದಲ್ಲಿ ನಿಂತಿರುವಂತ ಅಭ್ಯರ್ಥಿಗಳದ್ದು ಸಮರ್ಥ ಶಾಮನೂರು, ಶ್ರೀನಿವಾಸ್ ದಾಸಕರಿಯಪ್ಪ, ಅಪ್ಸರ್ ಕೊಡ್ಲಿಪೇಟೆ. ಇವ್ರದ್ದು ಯಾರ್ದೂ ಕೂಡ ಅಲ್ಲಿ ಮತ ಇಲ್ಲ. ಆ ಕ್ಯಾಂಡಿಡೇಟ್ಸ್ಗಳು ಕೊನೆ ಕ್ಷಣದವರೆಗೂ ಕೂಡ ಮತದಾರನ ಗೆಲ್ಲುವಂತ ಕೆಲಸವನ್ನ, ಮನಗೆಲ್ಲುವಂತ ಕೆಲಸವನ್ನ ಮಾಡಿದ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್, ಹಾಗೆ ದಾವಣಗೆರೆ ದಕ್ಷಿಣದಿಂದ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಹೈವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಬಾಗಲಕೋಟೆಯಲ್ಲಿ ಎಷ್ಟು ಮತಗಟ್ಟೆಗಳಿದ್ದಾವೆ ಅಂತ ನೋಡೋಣ. 322 ಮತಗಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟು 322 ಮತಗಟ್ಟೆಗೆ 1564 ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಬಿರು ಬಿಸಿಲು ಹಿನ್ನೆಲೆಯಲ್ಲಿ ಬೆಳಗ್ಗೆನೆ ವೋಟಿಂಗ್ ಚುರುಕಾಗಿದೆ. ಇಂದು ಸಂಜೆ 6 ಗಂಟೆಯವರೆಗೂ ಕೂಡ ನಡೆಯಲಿರುವಂಥದ್ದು ಮತದಾನ. ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಕ್ ಡೇ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಗದ್ದೆ ಕೆಲಸಕ್ಕೆ ಹೋಗೋರು, ಕೂಲಿ ಕೆಲಸಕ್ಕೆ ಹೋಗುವಂಥವ್ರು ಅವರೆಲ್ಲರೂ ವೋಟಿಂಗ್ ಮಾಡಿ ಹೋಗ್ಬಿಡ್ತಾರೆ. 10 ಗಂಟೆ ಒಳಗೆ ವೋಟಿಂಗ್ ಮಾಡಿಬಿಡೋಣ ಅಂತ. ಅದಾದ್ಮೇಲೆ ಮತ್ತೆ ಬೇರೆ ಬಿಸಿಲು ಬೇರೆ ಅಲ್ವಾ. ಸೊ ಹೀಗಾಗಿ ಬೆಳಗ್ಗೆನೆ ಸಾಕಷ್ಟು ಜೋಶ್ ಕಾಣಿಸ್ತಾ ಇದೆ ಮತದಾನದ ಪ್ರಕ್ರಿಯೆಯ ಸಂದರ್ಭದಲ್ಲಿ. ಅದರಲ್ಲೂ ಸ್ಪೆಷಲಿ ಉಪಚುನಾವಣೆ ಅಂತ ಬಂದಾಗ ಸಾಕಷ್ಟು ಜವಾಬ್ದಾರಿ ಇರುತ್ತಲ್ಲ, ಪ್ರತಿ ವೋಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಬಾಗಲಕೋಟೆ ಪ್ರತಿನಿಧಿಯಿಂದ. ಮಂಜು, ಉಪಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಒಂದೊಂದು ವೋಟನ್ನು ಕೂಡ ಸಾಕಷ್ಟು ಲೆಕ್ಕ ಹಾಕೊಂಡು ಅಲ್ಲಿನ ಪಕ್ಷದ ಕಾರ್ಯಕರ್ತರುಗಳು ವೋಟನ್ನ ಹಾಕಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗ ಆಲ್ರೆಡಿ 9 ಗಂಟೆ ಆಗಿರುವಂತ ಈ ಸಂದರ್ಭದಲ್ಲಿ ವೋಟಿಂಗ್ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ? ಹೇಗಿದೆ ಜೋಶು ಅಲ್ಲಿನ ಮತದಾರರದ್ದು? ಪೃಥ್ವಿರಾಜ್, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆ ಚುರುಕಿನಿಂದನೇ ಸಾಗಿದೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದಾಗಿ ಮತದಾರರು ಬೆಳಗ್ಗೆನೆ ಬಂದು ಮತದಾನವನ್ನ ಮಾಡಿ ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಉತ್ಸುಕರಾಗಿ ಮತಗಟ್ಟೆಗಳ ಹತ್ರ ಆಗಮಿಸ್ತಾ ಇದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆಗಳಿದಾವೆ. ಇಲ್ಲಿ 322 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆಗಳು ಎಲ್ಲೂ ಕಂಡು ಬಂದಿಲ್ಲ. ಇನ್ನು ಈ ಒಂದು ಚುನಾವಣೆಯ ಮತದಾನ ಪ್ರಕ್ರಿಯೆಗಂತೇಳಿ 1564 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಅಲ್ಲ, ಪ್ರಮುಖವಾಗಿ ಒಂದಿಷ್ಟು ಮತಗಟ್ಟೆಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಮತಗಟ್ಟೆಗಳು ಇರೋದ್ರಿಂದಾಗಿ ಅಂತಹ ಮತಗಟ್ಟೆಗಳಲ್ಲಿ CICF ನ ಭದ್ರತೆ ಪಡೆಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬಾಗಲಕೋಟೆ ನಗರದಲ್ಲಿರುವಂತಹ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಆಗಿರಬಹುದು ಮತ್ತು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಮೊಮ್ಮಗದಲ್ಲಿರ್ತಕ್ಕಂತಹ ಒಂದಿಷ್ಟು ಮತಗಟ್ಟೆಗಳ ಬಳಿ ವಿದ್ಯಾರ್ಥಿಗಳು ಬಂದು ಮತವನ್ನ ಹಾಕುವಂತ ಹಿನ್ನೆಲೆಯಲ್ಲಿ ಆ ಮತಗಟ್ಟೆಗಳ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನ ವಹಿಸಿಕೊಂಡಿರುವಂತದ್ದು. ಇನ್ನು ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೆಟ್ಟಿ ಅವರು ಕೂಡ ತಮ್ಮ ಒಂದು ಮತಗಟ್ಟೆಯಲ್ಲಿ ಅಂದ್ರೆ ತಿಮ್ಮಾಪುರ ಗ್ರಾಮದಲ್ಲಿರುವಂತಹ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಇದೀಗ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಕೂಡ ಇನ್ನು 164ನೇ ನಂಬರ್ನ ಮತಗಟ್ಟೆಯಲ್ಲಿ ಮತದಾನ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಈ ರೀತಿಯಾಗಿ ಗಣ್ಯರು ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಜನರು ಉತ್ಸುಕತೆಯಿಂದ ಮತಗಟ್ಟೆಗಳಿಗೆ ಆಗಮಿಸಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಇದು ಬಾಗಲಕೋಟೆ ಪರಿಸ್ಥಿತಿ. ಆದ್ರೆ ದಾವಣಗೆರೆ ಹೋಗೋಣ. ದಾವಣಗೆರೆ ದಕ್ಷಿಣ ಪ್ರತಿಷ್ಠೆ ಗೆಲ್ಲೋದು ಯಾರು ಅನ್ನುವಂಥದ್ದಕ್ಕೆ ಮತದಾರ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಪ್ರತಿಷ್ಠೆ ಆಗಿರುವಂಥದ್ದು ಶಾಮನೂರು ಕುಟುಂಬಕ್ಕೆ. ಬಿಕಾಸ್ ಹಠಕ್ಕೆ ಬಿದ್ದು ಅಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಮುಸ್ಲಿಮರು ಫಸ್ಟ್ ಟೈಮ್ ಬಹಿರಂಗವಾಗಿ ನಮಗೆ ಟಿಕೆಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಅದಾದ್ಮೇಲೆ ಏನೇನೆಲ್ಲ ಆಗಿತ್ತು ಎಲ್ರಿಗೂ ಗೊತ್ತಿರುವಂಥದ್ದು.
ಇವಿಎಂ ಸೇರ್ತಾ ಇದೆ. ಅಭ್ಯರ್ಥಿಗಳ ಭವಿಷ್ಯ 284 ಮತಗಟ್ಟೆಗಳಲ್ಲಿ ಮತದಾನ ಚುರುಕುಗೊಂಡಿದೆ. ನಗರದಲ್ಲಿ 234, ಗ್ರಾಮೀಣ ಭಾಗದಲ್ಲಿ 50 ಮತಗಟ್ಟೆಗಳು ಇರುವಂತದ್ದು. ದಾವಣಗೆರೆಯಲ್ಲಿ ಒಟ್ಟು 2,31,072 ಮತದಾರರಿದ್ದಾರೆ. 284 ಮತಗಟ್ಟೆಗಳಲ್ಲಿ 2 ಸಖಿ ಮತಗಟ್ಟೆಗಳ ಕೂಡ ಸ್ಥಾಪನೆ ಆಗಿರುವಂತದ್ದು. ಮೇಜರ್ ವೋಟರ್ಸ್ ಅಂದ್ರೆ ಅಲ್ಲಿ ಮುಸ್ಲಿಮರು ಸುಮಾರು ಒಂದು 65,000 ವೋಟರ್ಸ್ ಇದ್ದಾರೆ. ಸೆಕೆಂಡ್ ಬರ್ತಾರೆ ಲಿಂಗಾಯತರು, ಅದಾದ್ಮೇಲೆ ST SC ಈ ರೀತಿಯಾಗಿ ಬರ್ತಾರೆ. ಅಹಿಂದ ವರ್ಗ ಪ್ರಮುಖವಾಗಿ ಇರುವಂತ ಮತದಾರರು ಇರುವಂತ ಕ್ಷೇತ್ರ ಅದು. ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸಂಜಯ್, ದಾವಣಗೆರೆ ದಕ್ಷಿಣ ಸಹಜವಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಯಾರು ಎಷ್ಟು ಲೀಡಲ್ ಗೆಲ್ತಾರೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂಥದ್ದು ಮುಸ್ಲಿಂ ವೋಟರ್ಸ್. ಸೊ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿ ಏನಾದ್ರೂ ಗೊಂದಲಗಳು ಏನಾದ್ರೂ ಕಾಣಿಸ್ತಾ ಇದಾವ, ಮತ್ತೆ ಕೊನೆ ಕ್ಷಣದಲ್ಲೂ ಕೂಡ ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತ? ಎಸ್ ಪೃಥ್ವಿರಾಜ್, ಏನು ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 284 ಮತಗಟ್ಟೆಗಳಿವೆ. 284 ಮತಗಟ್ಟೆಗಳು ಕೂಡ ಈಗಾಗಲೇ ಮತದಾನ ಪ್ರಕ್ರಿಯೆ ನಡೀತಿರುವಂಥದ್ದು. ಈಗಾಗಲೇ ಏನು ಬಿಸಿಲು ಏರ್ತಿದ್ದಂಗೆ ಆಗ ಜನಗಳು ಕೂಡ ಈಗಾಗಲೇ ಏನು ಮತದಾರರು ಮತಗಟ್ಟೆ ಹತ್ರ ಆಗಮಿಸಿ ಈಗಾಗಲೇ ಮತದಾನವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ಏನು ಈಗಾಗಲೇ ಒಂದು 5ರಿಂದ 6% ಆಗಿದೆ ಅಂತೇಳಿ ಈಗಾಗಲೇ ಹೇಳಲಾಗ್ತಿದೆ. ಈಗ ಏನು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎರಡೂ ಪಕ್ಷಗಳು ಏನು ಗೆಲ್ಲೇಬೇಕು ಅಂತ ಈ ದಕ್ಷಿಣ ಕ್ಷೇತ್ರವನ್ನು ಪಣ ತೊಟ್ಟಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ಸು ಏನು ಈ ಭದ್ರಕೋಟೆ ಏನಿತ್ತು ಇದನ್ನು ನಾವು ಬಿಟ್ಟು ಕೊಡಲೇಬಾರ್ದು ಅಂತೇಳಿ ಅವರು ಒಂದು ಕಡೆ ಪಣ ತೊಟ್ಟಿರುವಂಥದ್ದು. ಇನ್ನೊಂದು ಕಡೆ BJP ಹೇಗಾದರೂ ಮಾಡಿ ಈ ಸರಿ ಏನು ಮುಸ್ಲಿಂ ಮತಗಳನ್ನಾದರೂ ಸೆಳೆದು ನಾವು ಈ ಸರಿ ಒಂದು ಏನು ಈ ದಕ್ಷಿಣ ಕ್ಷೇತ್ರವನ್ನು ನಾವು BJP ಪಾಲನಾಗಿ ಮಾಡ್ಕೊಳ್ಳೋಣ ಅಂತೇಳಿ ಅವರು ಪಣ ತೊಟ್ಟಿರುವಂಥದ್ದು. ಒಂದು ಕಡೆ ಏನು ಮುಸ್ಲಿಮರಿಗೆ ಒಂದು ಸ್ವಲ್ಪ ಬೇಜಾರಾಗಿತ್ತು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರು ಈ ಬಾರಿ ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕಂದರೆ ಏನು ಈಗ ಮತದಾನ ಏನು ಕ್ಯಾನ್ವಸ್ಸು ಅದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಲ್ಲ, BJP ಬೇಕಾದ್ರೆ ಒಂದು ಪಕ್ಷ ಮತ ನೀಡ್ತೀವಿ, ಇಲ್ಲಾಂದ್ರೆ ಮತ ಬೇರೆಯವ್ರಿಗಾದ್ರೂ ಹಾಕ್ತೀವಿ, ಕಾಂಗ್ರೆಸ್ಗೆ ಮಾತ್ರ ಹಾಕಲ್ಲ ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅದೊಂದು ಕುತೂಹಲ ಇದೆ ಸಂಜಯ್. ಇಲ್ಲಿ ಕಡೆ ಕ್ಷಣದವರೆಗೂ ಆ ರೀತಿಯಾದಂತ ಮನಸ್ಥಿತಿ ಇತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಕಡೆ ಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಜಮೀರ್ ಅಹಮದ್ ಖಾನ್ ಬೇರೆ ಪ್ರಚಾರ ಮಾಡಿದಂತ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತದಾರರ ಮನಸ್ಥಿತಿ ಏನಾದ್ರೂ ಬದಲಾಗಿದೆಯಾ? ಮತ್ತೆ ಕಡೆ ಕ್ಷಣದಲ್ಲಿ ಎಷ್ಟೆಷ್ಟು ಓಟಿಗೆ ಹೊಡೆದಿದ್ದಾರೆ, ಯಾವ ಪಕ್ಷ ಅನ್ನುವಂಥದ್ದು ಬೇಡ, ಓಟಿಗೆ ಮಿನಿಮಮ್ ಅಂದ್ರೆ ಒಂದು 5,000 ಕೊಟ್ಟಿರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ನಿಮಗೂ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರುತ್ತಲ್ಲ? ಎಸ್ ಪೃಥ್ವಿರಾಜ್, ಏನಂದ್ರೆ ಈಗ ಜಮೀರ್ ಅಹಮದ್ ಅವ್ರ ಮೇಲೆ ಬಹಳ ನಿರೀಕ್ಷೆ ಇಟ್ಟಿದ್ರು ಈ ದಕ್ಷಿಣ ಮತಕ್ಷೇತ್ರ ಅಲ್ಪಸಂಖ್ಯಾತರು. ಆದರೆ ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಅವರು ಏನು CM ಅವ್ರ ಒತ್ತಡ, DCM ಅವ್ರ ಒತ್ತಡ ಬಂದರು, ಪತ್ರಿಕಾಗೋಷ್ಠಿ ಮಾತ್ರ ಸೀಮಿತ ಆಗಿದ್ರು. ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಲಿಲ್ಲ ಅವರು. ಹಾಗೆ ಇಲ್ಲಿಂದ ನೇರವಾಗಿ ಬಾಗಲಕೋಟೆಗೆ ತೆರಳಿದ್ರು. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ರು. ಆದರೆ ದಾವಣಗೆರೆಯಲ್ಲಿ ಯಾವುದೇ ಭಾಗದಲ್ಲಿ ಕೂಡ ಪ್ರಚಾರ ಮಾಡಿಲ್ಲ. ಆದರೆ ಎಲ್ಲೋ ಅದು ಕೂಡ ಒಂದಿಷ್ಟು ಅವರಿಗೆ ಬೇಸರ ತಂದಿದೆ ಅಂತ ಹೇಳ್ಬೋದು ಮುಸ್ಲಿಂ ಮತದಾರರಿಗೆ. ಯಾಕಂದರೆ ಎಲ್ಲೋ ಜಮೀರ್ ಅಹಮದ್ ಅವರು ಬರ್ತಾರೆ, ಮತಬೇಟೆ ಮಾಡ್ತಾರೆ ಅಂತ ಹೇಳಿದ್ರು. ಒಂದು ವೇಳೆ ಅವ್ರು ಏನಾದರೂ ಬಂದು ಮತಬೇಟೆ ಮಾಡಿದರೆ ಒಂದಿಷ್ಟು ಮತಗಳು ಕೂಡ ಕಾಂಗ್ರೆಸ್ಗೆ ವಾಲ್ತಾ ಇತ್ತು ಅಂತ ಹೇಳ್ಬೋದು. ಆದರೆ ಅವ್ರು ಬರದೇ ಇರೋದ್ರಿಂದ ಕೆಲವೊಂದಿಷ್ಟು ಜನ ಇನ್ನೊಂದಿಷ್ಟು ಎಲ್ಲೋ ಒಂದು ಕಡೆ ಅವರು ಬೇಸರಗೊಂಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ಈ ಬಾರಿ ಏನಾದರೂ ಮತದಾರರು ಬದಲಾವಣೆ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಯಾಕಂದರೆ ಆಗ BJP ಕೂಡ ಸಾಕಷ್ಟು ಓಪ್ನಲ್ಲಿದೆ. ಈ ಮುಸ್ಲಿಮ್ಸ್ ಕೂಡ ನಮಗೆ ಮತ ಹಾಕ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ, ಅದಲ್ಲದೆ ಕೂಡ ಕೆಲವು ಅಲ್ಪಸಂಖ್ಯಾತರು ಕೂಡ ನಾವು ಈ ಬಾರಿ BJPಯನ್ನು ಬೆಂಬಲಿಸ್ತೀವಿ ಅಂತ ಸ್ವತಃ ಅವರು ಕೂಡ ಬಂದು ಸೇರ್ಪಡೆ ಆಗಿರುವಂಥದ್ದು. ಹಾಗಾಗಿ ಒಂದಿಷ್ಟು ಕುತೂಹಲ ಇಲ್ಲಿ ಕೇಳಿಸಿರುವಂಥದ್ದು. ಈಗ ಏನು ಮುಸ್ಲಿಂ ಮತದಾರರು ಯಾರು ಕೈ ಹಿಡಿತಾರೆ, ಈ ಬಾರಿ BJP ಕೈ ಹಿಡಿತಾರೆ ಅಥವಾ ಕಾಂಗ್ರೆಸ್ ಕೈ ಹಿಡಿತಾರೆ ಅಂತೇಳಿ. ಹಾಗಾಗಿ ಒಂದಿಷ್ಟು ಸಾಕಷ್ಟು ಕುತೂಹಲ ಕೇಳಿಸಿದೆ. ಏನು ಮೇ 4ನೇ ತಾರೀಕು ಎಲ್ಲದಕ್ಕೂ ಕೂಡ ಉತ್ತರ ತೆರೆ ಬೀಳಿದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್. ಹಾಗೆ ಮಂಜು, ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ. ಇದು ರಾಜ್ಯದ 2 ಉಪಚುನಾವಣೆ ನೋಡಿದ್ವಿ. ಇನ್ನು ದೇಶದಲ್ಲಿ ನಡೀತಾ ಇರುವಂತಹ 5 ರಾಜ್ಯಗಳ ಚುನಾವಣಾ ಪೈಕಿ ಇವತ್ತು 3 ರಾಜ್ಯದ್ದಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಮತ್ತು ಒಂದ್ ಕಡೆ ಬಾಗಲಕೋಟೆ ಚುನಾವಣೆಯ ವಿಚಾರ ಇದೆಯಲ್ಲ, ಇಲ್ಲಿ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು DK ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಆಗಿದ್ದಾರೆ. ಯಾಕೆಂದ್ರೆ ಹಠಕ್ಕೆ ಬಿದ್ದು ಶಾಮನೂರು ಕುಟುಂಬಕ್ಕೆ ಅವರು ಟಿಕೆಟ್ ಅನ್ನ ಕೊಡಿಸಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅಲ್ಲಿ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ DK ಶಿವಕುಮಾರ್ ಅವರಿಗಿದೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಅಷ್ಟೆಲ್ಲ ಸಪೋರ್ಟ್ ಅನ್ನ ಮಾಡಿದ್ರು. ಇನ್ನ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ತನ್ನ ಆಪ್ತ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಉಮೇಶ್ ಮೇಟಿ ಅವರ ಅಣ್ಣ ಮಲ್ಲಿಕಾರ್ಜುನ್ ಮೇಟಿ ಮತವನ್ನ ಚಲಾಯಿಸಿ ಪೋಸ್ ಕೊಡ್ತಾ ಇದ್ರು. ಅವರು ಕೂಡ ಈಗ ಆಲ್ರೆಡಿ ಮತವನ್ನ ಚಲಾಯಿಸಿದ್ದಾರೆ. ವೀರಣ್ಣ ಚರಂತಿ ಮಠ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಅವರು ಕೂಡ ಮತವನ್ನ ಚಲಾಯಿಸಲಿರುವಂಥದ್ದು. ದಾವಣಗೆರೆ ದಕ್ಷಿಣದಲ್ಲಿ ಮತಗಟ್ಟೆಗೆ ಪೂಜೆಯನ್ನ ಮಾಡಲಾಗಿರುವಂತ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಕಾಂಗ್ರೆಸ್ನ ಅಭ್ಯರ್ಥಿ ಮತವನ್ನ ಚಲಾಯಿಸಿರುವಂತ ದೃಶ್ಯಾವಳಿ ಅದು. ಅವರ ಸಹೋದರ ಕೂಡ ಬಂದು ಈಗ ಆಲ್ರೆಡಿ ಮತವನ್ನ ಚಲಾಯಿಸಿದ್ದಾರೆ. ಗೆಲ್ಲುವಂತ ಹೋಪ್ಸ್ ಇದೆ. ಅನುಕಂಪ ಮತ್ತು ಒಂದ್ ಕಡೆ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದು ನಂಬಿಕೆ ಇದೆ ಅವರಿಗೆ.
ಕದನ ವಿರಾಮ ಹೆಸರಿಗಷ್ಟೇನಾ? ಇಸ್ರೇಲ್ನಿಂದ ನಿಲ್ಲದ ದಾಳಿ, ಲೆಬನಾನ್ ಮೇಲೆ ಅಟ್ಯಾಕ್, 300ಕ್ಕೂ ಹೆಚ್ಚು ಮಂದಿ ಸಾವು. ಕದನ ವಿರಾಮ ಇಸ್ರೇಲ್ ಗಿಲ್ವಾ? ಇರಾನ್ ತಿರುಗೇಟು ಏನು? ಕದನ ವಿರಾಮ ನಿನ್ನೆ ಬೆಳಿಗ್ಗೆ 5:15 ಇರಾನ್ ಅನ್ನ ಸರ್ವನಾಶ ಮಾಡಿಬಿಡುತ್ತೆ ಅಮೆರಿಕ ಅನ್ನುವಂತ ಆತಂಕ ಇತ್ತು. ಅದೆಲ್ಲವೂ ಕೂಡ ಕಡೇ ಕ್ಷಣದಲ್ಲಿ 90 ಮಿನಿಟ್ಸ್ ಅಲ್ಲಿ ಚೇಂಜ್ ಆಗೋಯ್ತು. ಇಲ್ಲ ಕದನ ವಿರಾಮ ಅಂತ ಹೇಳಿದ್ರು. ಕದನ ವಿರಾಮ ಅಂತ ಘೋಷಿಸಿದಂತ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಎಲ್ಲಾ ರಾಷ್ಟ್ರಗಳು ಸ್ವಲ್ಪ ರಿಲೀಫ್ ಸಿಕ್ಕಂತಾಯ್ತು. ಆದ್ರೆ ಆ ಕದನ ವಿರಾಮ ಅನ್ನುವಂಥದ್ದು ಬರೀ ಹೆಸರಿಗಷ್ಟೇನಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಹರ್ಮುಜ್ ಜಲಸಂಧಿಯನ್ನ ಮತ್ತೊಮ್ಮೆ ಬಂದ್ ಮಾಡಲಾಗಿದೆ. ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಲೆಬನಾನ್ನ ಹಲವೆಡೆ ಇಸ್ರೇಲ್ನಿಂದ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಯಲ್ಲಿ 254 ಹೆಜ್ಬುಲ್ಲಾಗಳು ಸಾವನ್ನಪ್ಪಿದ್ದಾರೆ. ಕದನ ವಿರಾಮದಲ್ಲಿ ಲೆಬನಾನ್ ಸೇರಿಲ್ಲ ಅಂತ ಅಟ್ಯಾಕ್ ಮಾಡಲಾಗ್ತಾ ಇರುವಂತದ್ದು. ಈ ಕದನ ವಿರಾಮ ಅನ್ನುವಂಥದ್ದು ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ಅಷ್ಟೇ, ಅಂದ್ರೆ ಇರಾನ್ ಜೊತೆಗಷ್ಟೇ, ಲೆಬನಾನ್ ಜೊತೆಗೆ ಅಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ ನಡೆಗೆ ಇರಾನ್ ಮತ್ತೆ ಕೆಂಡಾಮಂಡಲ ಆಗಿ ಹರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡ್ಬಿಟ್ಟು JD ವ್ಯಾನ್ಸ್ ಹೇಳ್ತಾ ಇದ್ರು, ಅಮೆರಿಕದ ಉಪಾಧ್ಯಕ್ಷ, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು ಇರಾನ್ನಿಂದ. ನಮ್ಮ ಕದನ ವಿರಾಮ ಅನ್ನುವಂಥದ್ದು ಬರೀ ಇರಾನ್ ಜೊತೆಗೆ ಮಾತ್ರ, ಅದರಲ್ಲಿ ಲೆಬನಾನ್ ಇನ್ಕ್ಲೂಡ್ ಆಗಿಲ್ಲ. ಲೆಬನಾನ್ ಇನ್ಕ್ಲೂಡ್ ಮಾಡಿಕೊಂಡು ಕದನ ವಿರಾಮ ಉಲ್ಲಂಘನೆ ಮಾಡಲಾಗಿದೆ ಅಂತ ಅಂದ್ಕೊಳ್ಳುವಂಥದ್ದು ಅವರ ಮೂರ್ಖತನ ಅನ್ನುವಂಥ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ತನ್ನ ಸಪೋರ್ಟರ್ ಆಗಿರುವಂತ ಲೆಬನಾನ್ ಮೇಲೆ, ಅಂದ್ರೆ ಅಲ್ಲಿರುವಂತ ಹಿಜ್ಬುಲ್ಲಾ ಸಂಘಟನೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇರಾನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಈ ಕದನ ವಿರಾಮ ಮತ್ತೆ ಬ್ರೇಕ್ ಆಗ್ಬಿಡುತ್ತಾ ಅನ್ನುವಂತ ಒಂದು ಪ್ರಶ್ನೆ ಎದ್ದಿದೆ. ಈಗ ಇಸ್ರೇಲ್ನಿಂದ ಲೆಬನಾನ್ ಮೇಲೆ ನಿಲ್ಲದ ದಾಳಿ, ಇರಾನ್ ವಾರ್ನಿಂಗ್ ಕೊಟ್ಟರು ಕೂಡ ಇಸ್ರೇಲ್ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದೆ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ, ಭೀಕರವಾಗಿ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ನಡೆ ಖಂಡಿಸಿ ಮತ್ತೆ ಹರ್ಮುಜ್ ಅನ್ನ ಮುಚ್ಚಿರುವಂತದ್ದು ಇರಾನ್ ಮತ್ತೊಮ್ಮೆ ಜಾಗತಿಕವಾಗಿ ಸಂಕಷ್ಟವನ್ನ ತಂದೊಡ್ಡಿದೆ. ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ ಆಗ್ತಾ ಇದಾವೆ. ಕದನ ವಿರಾಮ ಘೋಷಿಸಿದ 24 ಗಂಟೆಗಳಲ್ಲೇ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಕದನ ವಿರಾಮ ಉಲ್ಲಂಘನೆ ಅಂತ ಹರ್ಮುಜ್ ಬಂದ್ ಅನ್ನ ಮಾಡಲಾಗಿದೆ. ಹರ್ಮುಜ್ ನಲ್ಲಿರುವಂತಹ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ನಾವು ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ, ಬಂದ್ ಮಾಡಿದ ಮೇಲೂ ಯಾರಾದ್ರೂ ಪಾಸ್ ಮಾಡ್ತೀನಿ, ಅಲ್ಲಿಂದ ಹೋಗ್ತೀನಿ ಅನ್ನುವಂಥದ್ದನ್ನ ಏನಾದ್ರೂ ಮುಂದಾದ್ರೆ ದಾಳಿಯನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ. ಇರಾನ್ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲ ಆಗಿದೆ. ತಕ್ಷಣವೇ ಹರ್ಮುಜ್ ಓಪನ್ಗೆ ಅಮೆರಿಕ ಆಗ್ರಹಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಇರಾನ್ ಶಕ್ತಿ ಏನಪ್ಪ, ಇರಾನ್ ಪವರ್ ಏನಿರೋದು ಅಂದ್ರೆ ಹರ್ಮುಜ್ ಜಲಸಂಧಿ ಇಲ್ಲ ಅಂದಿದ್ರೆ ಇರಾನ್ಗೆ ಹೆಂಗ್ ಹೊಡೆದಿದ್ರು ಕೂಡ ಯಾರು ಕೇಳ್ತಾ ಇರಲಿಲ್ಲ. ಇರಾನ್ ಮೇಲೆ ಯಾವ ರೀತಿಯ ಅಟ್ಯಾಕ್ ಆಗಿದ್ರು ಕೂಡ ನಡೀತಾ ಇದೆ ಅಲ್ವಾ ಯುದ್ಧ ಅಂತ ಸುಮ್ಮನಾಗ್ಬಿಟ್ಟಿರು. ಆದ್ರೆ ಹರ್ಮುಜ್ ಜಲಸಂಧಿ ಬಂದಾಗಿರುವಂತ ಹಿನ್ನೆಲೆಯಲ್ಲೇ ಇಡೀ ಎಲ್ಲಾ ರಾಷ್ಟ್ರಗಳು, ಎಲ್ಲಾ ದೇಶಗಳು ಬೇಡ ಈ ಯುದ್ಧ ನಿಲ್ಲಿ ಅಂದ್ಬಿಟ್ಟು ಕೇಳ್ಕೊಳ್ತಾ ಇರೋದು. ಯಾಕೆಂದ್ರೆ ಇಡೀ ವಿಶ್ವಕ್ಕೆ 25% ಅಷ್ಟು ಕ್ರೂಡ್ ಆಯಿಲ್ ಸಪ್ಲೈ ಆಗೋದು ಅಲ್ಲಿಂದ. ಸೊ ಅದು ಸ್ಪೆಷಲಿ ಏಷ್ಯಾ ಖಂಡಕ್ಕಂತೂ ದೊಡ್ಡ ಹೊಡೆತವನ್ನ ಕೊಟ್ಟಿದೆ, ಇನ್ಕ್ಲೂಡಿಂಗ್ ಭಾರತ. ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಗೊಂದಲ, ಲೆಬನಾನ್ನ ಈ ಒಪ್ಪಂದದ ಭಾಗ ಆಗಿಲ್ಲ, ಲೆಬನಾನ್ ಈ ಒಪ್ಪಂದದ ಭಾಗ ಅಲ್ಲ ಅಂತ ಅಮೆರಿಕ ಹೇಳಿದೆ. ಕದನ ವಿರಾಮ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಅಮೆರಿಕ ಹೇಳ್ತಾ ಇರುವಂತದ್ದು. ಲೆಬನಾನ್ ಕೂಡ ಸೇರಿದೆ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಕದನ ವಿರಾಮ ಗೊಂದಲದ ಬಗ್ಗೆ ಇರಾನ್ ಕಿಡಿಕಾರ್ತಾ ಇದೆ. ಯಾಕೆಂದ್ರೆ ಇರಾನ್ನ ಷರತ್ತುಗಳಿತ್ತಲ್ಲ, 10 ಷರತ್ತುಗಳು, ನಮ್ಮ ಸಪೋರ್ಟಿವ್ ಆಗಿರುವಂತಹ ಸಂಘಟನೆಗಳ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ ಕೂಡ ಹೇಳಿದೆ. ಅಂದ್ರೆ ಇವು ಸಪೋರ್ಟಿವ್ ಆಗಿರುವಂತಹ ಸಂಘಟನೆಗಳು ಯಾವ್ದಪ್ಪ, ಒಂದು ಹಿಜ್ಬುಲ್ಲಾ, ಹೌತಿ, ಹಮಾಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡೇ ಹೇಳಿದ್ದು ಅವರು. ಇಲ್ಲೆಲ್ಲೂ ಕೂಡ ದಾಳಿ ಆಗಬಾರ್ದು ಅಂತ, ಅಂದ್ರೆ ಲೆಬನಾನ್ ಮೇಲೂ ಕೂಡ ದಾಳಿ ಆಗಬಾರ್ದು ಅಂತ ಇನ್ಕ್ಲೂಡ್ ಮಾಡ್ಕೊಂಡೆ ಅವರು ಷರತ್ತುಗಳನ್ನ ಹಾಕಿದ್ದು. ಅದನ್ನ ಒಪ್ಕೊಂಡಿತ್ತು ಅಮೆರಿಕ. ಪಾಕಿಸ್ತಾನ ಹೇಳ್ತಾ ಇದೆ ಹೌದು ಲೆಬನಾನ್ ಕೂಡ ಇನ್ಕ್ಲೂಡ್ ಆಗಿತ್ತು ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಆದ್ರೆ ಇಸ್ರೇಲ್ ಕಡ್ಡಿ ತುಂಡಾದಂತ ಹೇಳ್ತಾ ಇದೆ, ನಮ್ಮ ಕದನ ವಿರಾಮ ಇರುವಂತದ್ದು ಬರೀ ಇರಾನ್ ಜೊತೆಗೆ ಅಷ್ಟೇ, ಲೆಬನಾನ್ ಮೇಲೆ ಅಲ್ಲ ಅಂತ. ಅವರು ಯುದ್ಧ ಫೆಬ್ರವರಿ 28ರಿಂದ ಶುರುವಾಯ್ತಲ್ಲ, ಇರಾನ್ನ ಜೊತೆಗೆ ಲೆಬನಾನ್ ಮೇಲೂ ಕೂಡ ದಾಳಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಕಂಟಿನ್ಯೂಸ್ ಆಗಿ ಎರಡೂ ದೇಶಗಳ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇತ್ತು. ಯಾವಾಗ ಕದನ ವಿರಾಮ ಅನ್ನುವಂಥದ್ದು ಘೋಷಣೆ ಆಯ್ತು, ಇರಾನ್ ಮೇಲೆ ಅಟ್ಯಾಕ್ ನಿಲ್ಲಿಸಿದ್ರು. ಆದ್ರೆ ಲೆಬನಾನ್ ಮೇಲೆ ಟ್ರಿಬಲ್ ಆಗಿ ಅವರು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಡೈವರ್ಟ್ ಮಾಡಿ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.